ಸುಮಾರು 80ಕ್ಕೂ ಹೆಚ್ಚು ಈ ಒಂದು ಮ್ಯಾಪ್ ಅಲ್ಲಿ ಬರುವಂತಹ ಪ್ಲೇಸ್ಗಳು, ವಾಟರ್ ರಿಸೋರ್ಸ್ ಅಂಡ್ ದೆನ್ ಮಿನರಲ್ ರಿಸೋರ್ಸ್ ಅಂಡ್ ದೆನ್ ಫೋರ್ಟ್ಸ್ ಎಲ್ಲಾ ಒಂದು ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರಿ, ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ. ಸೊ ಫಸ್ಟ್ನೇದು 82.5 ಪೂರ್ವ ರೇಖಾಂಶ, 82.5 ನಾರ್ತ್ ಲ್ಯಾಂಗಿಟ್ಯೂಡ್ ಅಂತ ಕರೀತಾರೆ. ಸೊ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, ಈ ಒಂದು ಉತ್ತರದಿಂದ ಈ ಒಂದು ದಕ್ಷಿಣ ತುದಿಯವರೆಗೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತೇ ಇರಬೇಕು, ನಾನಿಲ್ಲಿ ಒಂದ್ ಸ್ವಲ್ಪ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಪೂರ್ವ ಯಾವ ಕಡೆ ಬರುತ್ತೆ ಸರ್? ಪಶ್ಚಿಮ ಯಾವ ಕಡೆ ಬರುತ್ತೆ ಸರ್? ಉತ್ತರ ಯಾವ ಕಡೆ ಬರುತ್ತೆ ಸರ್? ದಕ್ಷಿಣ ಯಾವ ಕಡೆ ಬರುತ್ತೆ ಸರ್? ಸೊ ಈ ಕಡೆ ಇರೋದು ಈಸ್ಟ್ ಅಂದ್ರೆ ಪೂರ್ವ, ಈ ಕಡೆ ಇರೋದು ವೆಸ್ಟ್ ಅಂದ್ರೆ ಪಶ್ಚಿಮ, ಈ ಕಡೆ ಇರೋದು ನಾರ್ತ್ ಅಂದ್ರೆ ಉತ್ತರ, ಈ ಕಡೆ ಇರೋದು ಸೌತ್ ಅಂದ್ರೆ ದಕ್ಷಿಣ. ಈ ದಿಕ್ಕುಗಳನ್ನ ಸರಿಯಾಗಿ ಗೊತ್ತಿದ್ರೆ ನೀವು ಮ್ಯಾಪ್ ಹಾಕೋದ್ರಲ್ಲಿ ಯಾವುದೇ ದಿಕ್ಕನ್ನು ತಪ್ಪೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ನೋಡಿ ಇಲ್ಲಿ ಅದಕ್ಕೆ ಪೂರ್ವ ರೇಖಾಂಶ ಕೇಳೋಣ. ಇಲ್ಲಿ ಅದಕ್ಕೆ ಪೂರ್ವ ರೇಖಾಂಶ ಈ ಕಡೆ ನೋಡ್ರಿ 82.5 ಡಿಗ್ರಿ. ಓಕೆ, ಸೊ ಈ ಒಂದು ಉತ್ತರದಿಂದ ಹಿಡಿದು ನೀವು ಈ ಒಂದು ಗೆರೆಯನ್ನ ದಕ್ಷಿಣದ ಕಡೆ ಇಲ್ಲಿವರೆಗೆ ತೆಗೆದುಕೊಂಡು ಬರ್ಬೇಕು. ಇಷ್ಟು ನೀವು ಹಾಕಿದ್ರೆ 1 ಮಾರ್ಕ್ಸ್ ಬರುತ್ತೆ ನೋಡ್ರಿ. ಅರ್ಥ? ನೆಕ್ಸ್ಟ್ 23.5 ಡಿಗ್ರಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ, ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ನೋಡಿ ಈ ಕಡೆ ಗುಜರಾತ್ ಇಂದ ಅಂದ್ರೆ ಪಶ್ಚಿಮದಿಂದ ಹೊರಟು ಪೂರ್ವದ ಕಡೆಗೆ ಬಂದು ನಿಲ್ಲುತ್ತೆ. ಈ ಒಂದು ಗೆರೆಯನ್ನ ಹಾಕಿದ್ರೆ ನೀವು ಆರಾಮಾಗಿ ಈಸಿಯಾಗಿ ಉತ್ತರ ಅಕ್ಷಾಂಶವನ್ನ ಹಾಕಿ 1 ಮಾರ್ಕ್ಸ್ ಪಡಿಬಹುದು. ನೆಕ್ಸ್ಟ್ ದೆಹಲಿ ಉತ್ತರದಲ್ಲಿ ಬರುವಂತಹ ಪ್ರಮುಖ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂಡ್ ದೆನ್ ಟೆರಿಟರೀಸ್ ಆಲ್ಸೋ, ಕೇಂದ್ರಾಡಳಿತ ಪ್ರದೇಶ ಹೌದು, ರಾಷ್ಟ್ರ ರಾಜಧಾನಿ ಹೌದು. ಓಕೆ, ನೆಕ್ಸ್ಟ್ ಇಂದಿರಾ ಕೋಲ್. ಬಹಳ ಜನ ಕೇಳೋರು ಸರ್ ಇಂದಿರಾ ಕೋಲ್ ಎಲ್ಲಿ ಬರುತ್ತೆ, ಇಂದಿರಾ ಕೋಲ್ ಎಲ್ಲಿ ಬರುತ್ತೆ? ನೋಡಿ ನಾರ್ತ್ ಕಡೆ ಬರುವಂತಹ ಪಾಯಿಂಟ್, ಇಲ್ಲಿ ರೆಡ್ ಪಾಯಿಂಟ್ ಇದೆಯಲ್ಲ, ಈ ರೆಡ್ ಪಾಯಿಂಟ್ ಇಂದಿರಾ ಕೋಲ್. ನೆಕ್ಸ್ಟ್ ಇಂದಿರಾ ಪಾಯಿಂಟ್, ಇಂದಿರಾ ಪಾಯಿಂಟ್ ಅಂಡೋಮಾನ್ ನಿಕೋಬಾರ್ ಬರುತ್ತೆ. ಇಲ್ಲಿ ಎಲ್ಲ ಗುರುಸ್ತಾರೆ, ಇದು ಸ್ಟ್ರಾಂಗ್, ಇದು ತಪ್ಪು, ಇಲ್ಲಲ್ಲ. ಅಂಡೋಮಾನ್ ನಿಕೋಬಾರ್ ನ ತುದಿಯ ಪಾಯಿಂಟ್ ಇದೆಯಲ್ಲ, ಅದೇ ನಮ್ಮ ದೇಶದ ದಕ್ಷಿಣ ಭಾರತದ ತುದಿ, ಅಲ್ಲಿ ಕಂಡುಬರುತ್ತೆ. ಕೆಂಪು ಮಾರ್ಕ್ ಅಲ್ಲಿ ಡಾಟ್ ಇದೆಯಲ್ಲ ಅದು. ಸೊ ಇಂದಿರಾ ಪಾಯಿಂಟ್ ಅರ್ಥ ಆಯ್ತಾ? ನೋಡ್ರಿ ಬ್ಯೂಟಿಫುಲ್ ಆದಂತ 5 ಪ್ಲೇಸ್ ಗಳನ್ನ ನೋಡ್ಕೊಂಡಿವಿ. ನೀವು 5 ಅಂಕ ಎಕ್ಸಾಮ್ ಅಲ್ಲಿ, ಲಾಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದಾನೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕೇಳಿದಾನೆ ಅಂಡ್ ದೆನ್ 82.5 ಡಿಗ್ರಿ ಪೂರ್ವ ರೇಖಾಂಶ ಸಹಿತ ಕೇಳಿದಾನೆ. ಓಕೆ, ನೆಕ್ಸ್ಟ್ ಇದಕ್ಕೆ ಬಂದ್ಬಿಡ. ನೆಕ್ಸ್ಟ್ ನಕ್ಷೆಯಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್. ಓಕೆ, ಅರಾವಳಿ. ಫಸ್ಟ್ ಒನ್ ಬರೋದು K2. ಸರ್ K2 ಇಲ್ಲಿ ಕಂಡು ಬರುತ್ತೆ ಸರ್? ಇಲ್ಲಿ ನೋಡಿ K2 ಇಲ್ಲಿ ಕಂಡು ಬರುತ್ತೆ, ಅದನ್ನ K2 ಅಂತಾನೂ ಕರೀತಾರೆ. ಮತ್ತೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಾನೂ ಸಹಿತ ಕರೀತಾರೆ. ಭಾರತದ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ, ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ, ಇದನ್ನ ಭಾರತದ ಅತ್ಯಂತ ಎತ್ತರ ಪ್ರದೇಶ, ಪರ್ವತ ಅಂತ ಕರೀತಾರೆ. ನೋಡಿ 1 ಮಾರ್ಕ್ಸ್ಗೆ ಸಹಿತ ಬರಬಹುದು. ನೆಕ್ಸ್ಟ್ ಎರಡನೇದು ಮೌಂಟ್ ಎವರೆಸ್ಟ್. ನೋಡ್ರಿ ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿ ಕಂಡು ಬರುವಂತದ್ದು, ಭಾರತದ ಹೊರಗಿರುವಂತದ್ದು. ಮೌಂಟ್ ಎವರೆಸ್ಟ್ ಈ ಭಾಗದಲ್ಲಿ ಕಂಡು ಬರುತ್ತೆ, ಇಲ್ಲಿ ನೀವು ಗುರ್ತ ಮಾಡಬೇಕು, ನೆಕ್ಸ್ಟ್ ಗುರುತಿಸ್ಬೇಕು ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅರಾವಳಿ ಹಿಲ್ಸ್, ಇಲ್ಲಿದೆ ನೋಡ್ರಿ, ಅರಾವಳಿ ಹಿಲ್ಸ್ ಅಂದ್ರೆ ಅರಾವಳಿ ಪರ್ವತಗಳು ಈ ಒಂದು ಭಾಗದಲ್ಲಿ ಕಾಣಿಸುತ್ತವೆ. ನೆಕ್ಸ್ಟ್ ವಿಂಧ್ಯ ಪರ್ವತಗಳು, ವಿಂಧ್ಯ ಹಿಲ್ಸ್ ನೋಡ್ರಿ, ಇವೆಲ್ಲ ಇದಾವಲ್ಲ ಹಿಂಗೆ. ಕೆಲವರು ಯಾವ ರೀತಿಯಾಗಿ ಮಾರ್ಕ್ ಮಾಡಬೇಕು ಅಂತ ಕೆಲವರು ಡೌಟ್ ಇರುತ್ತೆ. ಸೊ ಲೊಕೇಶನ್ ಅನ್ನ ನೀವು ಡಾಟ್ ಅನ್ನ ಹಾಕ್ಬೇಕು, ಸ್ಥಳದ ಯಾವುದಾದ್ರೂ ಒಂದು ಕೇಳಿದ್ರೆ ಡೆಲ್ಲಿ, ಮುಂಬೈ ಆತ. ಈ ಒಂದು ಹಿಲ್ ಸ್ಟೇಷನ್ ಗಳನ್ನ ಅಥವಾ ಕೇಳಿದಾಗ ನೀವು ಟ್ರೈಆಂಗಲ್ ಸೇಪ್ ಹಾಕಿದ್ರೆ ಬಹಳ ಬೆಸ್ಟ್, ಅದಕ್ಕೆ ಹಾಕಿಬಿಟ್ರೆ ಸಾಕಿಷ್ಟೆ ಸರ್. ಮತ್ತೆ ರಿವರ್ಸ್ ಕೇಳಿದ್ರೆ ಹೆಂಗಾದ್ರೆ ಸರ್, ರಿವರ್ಸ್ ಗಳನ್ನ ನೀವು ಈ ರೀತಿ ಅರಿಯುವ ರೀತಿಯಲ್ಲಿ ಅದನ್ನ ನೀವು ತೋರಿಸ್ಬೇಕಾಗುತ್ತೆ, ಅದಾಯ್ತಾ? ನೆಕ್ಸ್ಟ್ ಜಾಗ ಇತ್ತು ಅಂದ್ರೆ ಅಲ್ಲಿ ಬರೆದ್ರು ಸಹಿತ ಒಳ್ಳೆಯದು, ಅದಾಯ್ತಾ?
ನೆಕ್ಸ್ಟ್ ಸಾತ್ಪುರ ಹಿಲ್ಸ್ ನೋಡಿ, ಸಾತ್ಪುರ ಹಿಲ್ಸ್ ಇಲ್ಲಿದೆ, ಅರ್ಥ. ನೆಕ್ಸ್ಟ್ ನೀಲಗಿರಿ ಪರ್ವತಗಳು, ಇಟ್ ಮೀನ್ಸ್ ನೀಲಗಿರಿ ಹಿಲ್ಸ್ ಇಲ್ಲಿದೆ ನೋಡಿ, ನೀಲಗಿರಿ ಪರ್ವತಗಳು. ಕೋರಮಂಡಲ್ ಕೋಸ್ಟ್, ಕೋರಮಂಡಲ ತೀರ ಇಲ್ಲಿದೆ ನೋಡಿ, ಕೋರಮಂಡಲ ತೀರ. ಈ ಎಲ್ಲಾ ಭಾಗವನ್ನ ಕೋರಮಂಡಲ್ ಕೋಸ್ಟ್ ಅಂತಾರೆ. ಈಸ್ಟರ್ನ್ ಕೋಸ್ಟ್ ಅಂತಾನು ಸಹಿತ ಇದನ್ನ ಕರೀತಾರೆ, ಈಸ್ಟರ್ನ್ ಕೋಸ್ಟ್. ನೆಕ್ಸ್ಟ್ ಉತ್ಕಲ್ ಕೋಸ್ಟ್, ಉತ್ಕಲ್ ಕೋಸ್ಟ್ ಇಲ್ಲಿದೆ ನೋಡ್ರಿ. ಇವೆಲ್ಲ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಂಥದ್ದು. ಉತ್ಕಲ್ ತೀರ, ಮಲಬಾರ್ ತೀರ ಇಲ್ಲಿದೆ ಸರ್, ಮಲಬಾರ್ ಗೋಲ್ಡನ್. ಓಕೆ, ಇಲ್ಲಿದೆ ನೋಡ್ರಿ ಮಲಬಾರ್ ತೀರ, ಅದಾಯ್ತಾ, ಮಲಬಾರ್ ಗೋಲ್ಡ್. ನೆಕ್ಸ್ಟ್ ಕೊಂಕಣ ಕೋಸ್ಟ್, ಕೊಂಕಣ ರೈಲ್ವೆ ಕೇಳಿರ, ಸೊ ಅದಕ್ಕೆ ಇದೇ ಹೆಸರನ್ನ ಇಟ್ಟಿದ್ದು, ಆಯ್ತಾ. ಕೊಂಕಣ ಕೋಸ್ಟ್ ಅನ್ನೋದನ್ನೇ ಕೊಂಕಣ ರೈಲ್ವೆ ಅಂತ ಹೇಳಿದ್ದು. ಮಂಗಳೂರು ಟು ಮುಂಬೈ, ಗೋವಾ ಹೋಗುತ್ತೆ. ಸೊ ಇದು ಈ ಒಂದು ಭಾರತದ ನಕ್ಷೆಯಲ್ಲಿ ಬರುವಂತಹ ಆಲ್ಮೋಸ್ಟ್ ಆಲ್ 1 2 3 4 5 6 7 8 9 10 ನೋಡಿ 10 ಪ್ಲೇಸ್ಗಳಿದೆ. ಆಲ್ಮೋಸ್ಟ್ ಆಲ್ ಈ ಒಂದು ನಾವು ಕ್ಲಾಸ್ ಅಲ್ಲಿ ಎಲ್ಲ ಒಂದು ಲೊಕೇಶನ್ ಅನ್ನ ಮುಗಿಸುವಂತ ಪ್ರಯತ್ನ ಮಾಡ್ತೇವೆ. ಈ ಒಂದು ನಕ್ಷೆಯಲ್ಲಿ ನಾವು ರಿವರ್ಸ್ ಗಳ ಬಗ್ಗೆ ನೋಡುವಂತದ್ದು. ಯಾವ್ದು ಹೇಳ್ರಿ? ರಿವರ್ಸ್ ಅಂದ್ರೆ ನದಿಗಳು, ನದಿಗಳು ಮೋಸ್ಟ್ ಇಂಪಾರ್ಟೆಂಟ್. ಸಟ್ಲೇಜ್ ನದಿ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, ಸಟ್ಲೇಜ್ ನದಿ, ಸಟ್ಲೇಜ್ ನದಿ ಅಂತಾನು ಸಹಿತ ಅದನ್ನ ಕರೀತಾರೆ ಕನ್ನಡದಲ್ಲಿ. ಕೋಸಿ ನದಿ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, ಕೋಸಿ ನದಿ, ಇಂಟರ್ನ್ಯಾಷನಲ್ ರಿವರ್. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಇದೆ ನೋಡಿ, ದ ಸ್ಯಾರೋ ಆಫ್ ಬೆಂಗಾಲ್. ನರ್ಮದಾ ಎಲ್ಲಿದೆ ಸರ್? ನೋಡಿ ಲಾಸ್ಟ್ ಇಯರ್ ಟೈಮ್ ಕೇಳಿದೆ ಆಯ್ತಾ, ನರ್ಮದಾ ರಿವರ್ ಇಲ್ಲಿದೆ ನೋಡಿ. ನಾನು ಅವಾಗಲೇ ಇದೆ, ನದಿಗಳನ್ನ ನೀವು ಗುರ್ತು ಮಾಡ್ಬೇಕಪ್ಪ ಅಂದ್ರೆ ಅದು ಮೂಲ ಸ್ಥಳದಿಂದ ಸ್ವಲ್ಪ ದೂರ ಯಾವ ಕಡೆ ಹೋಗುತ್ತೆ, ಮೂವ್ ಆಗುತ್ತೆ, ಆ ಒಂದು ಮೂವ್ ಆಗೋದನ್ನ ನೀವು ಲೈನ್ ಅನ್ನ ಈ ರೀತಿ ಮಾರ್ಕ್ ಅನ್ನ ಗುರ್ತನ್ನ ಹಾಕಿ ತೋರಿಸ್ಬೇಕಾಗುತ್ತೆ ಮ್ಯಾಪ್ ಅಲ್ಲಿ ಅಂತ ಹೇಳ್ತಾ. ಮಹಾನದಿ ಎಲ್ಲಿದೆ ಸರ್? ಮಹಾನದಿ ಇಲ್ಲಿದೆ ನೋಡಿ ಸರ್. ಅವಾಗ ದಾಮೋದರ ನದಿ, ಅದು ದಾಮೋದರ, ಇದು ಮಹಾನದಿ. ಓಕೆ. ಕೃಷ್ಣ ನದಿ ನೋಡ್ರಿ, ಇಲ್ಲಿದೆ. ಕೃಷ್ಣ ನದಿ ಹುಟ್ಟುತ್ತೆ, ಅದು ಹೊರತಕ್ಕಂತ ಎಲ್ಲಿ ಸೇರುತ್ತೆ? ಬೇ ಆಫ್ ಬೆಂಗಾಳ ಸೇರುತ್ತೆ. ನೆಕ್ಸ್ಟ್ ತುಂಗಭದ್ರಾ ರಿವರ್ ಆರ್ ತುಂಗಭದ್ರಾ ಡ್ಯಾಮ್ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, ತುಂಗಭದ್ರಾ ಡ್ಯಾಮ್, ಆಯ್ತಾ. ನೋಡ್ರಿ, ಈಸಿಯಾಗಿ ನೀವು ಮ್ಯಾಪ್ ಅನ್ನ ಬೆಳೆಸಿದ್ರೆ, ಗುರುತು ಮಾಡಿದ್ರೆ ಈಸಿಯಾಗಿ ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ 5 ಮಾರ್ಕ್ಸ್ ನ ಪಡಿಬಹುದು. ಎಷ್ಟು ಮಾರ್ಕ್ಸ್ ನ ಪಡಿಬಹುದು? 5 ಮಾರ್ಕ್ಸ್ ನ ಪಡಿಬಹುದು. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್, ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಬಾಕ್ರಾ ನಂಗಲ್ ಇದೆ ಅಲ್ಲ ಸರ್? ಇಲ್ಲಿದೆ ನೋಡ್ರಿ, ರೈಟ್ ಮಾರ್ಕ್ ಇದೆಯಲ್ಲ, ಇದೇ ಬಾಕ್ರಾ ನಂಗಲ್. ಇದನ್ನ ಗೋವಿಂದ ಸಾಗರ ಅಂತನೂ ಸಹಿತ ಕರೀತಾರೆ. ಓಕೆ. ನೆಕ್ಸ್ಟ್ ಕೋಸಿ, ಕೋಸಿ ಎಲ್ಲಿದೆ ಸರ್? ಇಲ್ಲಿದೆ ನೋಡ್ರಿ, ಕೋಸಿ. ನರ್ಮದಾ ಅವಾಗ ತೋರಿಸಿದ್ವಿ, ಮತ್ತೆ ತೋರಿಸಿದ್ದೇವೆ. ನಾಗಾರ್ಜುನ ಇದು ಇರ್ಲಿಲ್ಲ ಅವಾಗಲೇ, ನಾಗಾರ್ಜುನ ಡ್ಯಾಮ್ ಇಲ್ಲಿದೆ ನೋಡ್ರಿ. ಕೃಷ್ಣ, ತುಂಗಭದ್ರಾ, ಇದನ್ನ ಪಂಪಸಾಗರ ಅಂತಾನೂ ಸಹಿತ ಕರೀತಾರೆ. ಓಕೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಟ್ಸ್ ಅಂದ್ರೆ ಬಂದರುಗಳು, ಫೋರ್ಟ್ಸ್. ಓಕೆ. ಫಸ್ಟ್ ಕಾಂಡ್ಲಾ ಇಲ್ಲಿದೆ ನೋಡ್ರಿ, ಕಾಂಡ್ಲಾ, ಗೊತ್ತಾಯ್ತಾ. ನೆಕ್ಸ್ಟ್ ಮುಂಬೈ, ಮುಂಬೈ ಇಲ್ಲಿದೆ ನೋಡ್ರಿ, ಅದಾಯ್ತಾ. ನವಸೇವಾ, ನವಸೇವಾ ಇಲ್ಲಿದೆ ನೋಡ್ರಿ. ಓಕೆ. ಮರ್ಮ್ ಗೋವಾ, ಗೋವಾ ರಾಜ್ಯದಲ್ಲಿ ಕಂಡು ಬರುವಂತದ್ದು. ನವಮಂಗಳೂರು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖ ಬಂದರುಗಳು. ಕೊಚ್ಚಿ ಕೇರಳ ರಾಜ್ಯದಲ್ಲಿ ಕಂಡು ಬರುವಂತದ್ದು, ಇಲ್ಲಿದೆ ನೋಡಿ ಕೊಚ್ಚಿ. ನೆಕ್ಸ್ಟ್ ತೂತುಕುಡಿ, ತೂತುಕುಡಿ ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಚೆನ್ನೈ, ಚೆನ್ನೈ ಇಲ್ಲಿ ಕಂಡು ಬರುತ್ತೆ ನೋಡಿ, ಅದಾಯ್ತಾ. ವಿಶಾಖಪಟ್ಟಣ, ಒರಿಸ್ಸಾ
ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಪಾರದೀಪ ಇಲ್ಲಿ ಕಂಡುಬರುತ್ತೆ ನೋಡ್ರಿ. ಆಲ್ಡಿಯಾ ಕೋಲ್ಕತ್ತಾ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ಟರ್ನ್ ಪೋರ್ಟ್ಸ್ ಅಂಡ್ ದೆನ್ ವೆಸ್ಟರ್ನ್ ಪೋರ್ಟ್ಸ್ ಅಂತ ಕರೀತಾರೆ. ಓಕೆ, ಅಂದ್ರೆ ಪೂರ್ವ ತೀರದ ಕಡಲ ಬಂದರುಗಳು, ಪಶ್ಚಿಮ ತೀರದ ಕಡಲ ಬಂದರುಗಳು ಅಂತ ಕರೀಬೋದು. ಅರ್ಥ ಆಯ್ತಾ? ಸೊ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಏರೋಪ್ಲೇನ್ಸ್ ಗಳು ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಫಸ್ಟ್ ಒನ್ ಅಮೃತ್ಸರ್ ಇಲ್ಲಿದೆ ನೋಡ್ರಿ. ಓಕೆ, ಸೆಕೆಂಡ್ ಒನ್ ದೆಹಲಿ ಕ್ಯಾಂಪ್ ಅವಾಗಲೇ ಬಂದಿತ್ತು. ಅಹಮದಾಬಾದ್ ಗುಜರಾತ್ ಅಲ್ಲಿ ಕಂಡುಬರೋದು. ವಾರಣಾಸಿ ಉತ್ತರ ಪ್ರದೇಶದಲ್ಲಿ ಕಂಡುಬರೋದು. ಗುವಾಹತಿ ಇಲ್ಲಿದೆ ನೋಡ್ರಿ. ಶಿಲಾಂಗ್ ಮೇಘಾಲಯದ ಶಿಲಾಂಗ್. ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್. ನಾಗ್ಪುರ ಮುಂಬೈ ಮಹಾರಾಷ್ಟ್ರ, ಅದು ನಾಗ್ಪುರ ಮಹಾರಾಷ್ಟ್ರ. ಹೈದರಾಬಾದ್ ನಮ್ಮ ಪಕ್ಕದ ರಾಜ್ಯ. ಭುವನೇಶ್ವರ್ ಒರಿಸ್ಸಾ. ಮರಮ್ಗೋವಾ ಪಕ್ಕದ ರಾಜ್ಯ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಚೆನ್ನೈ ತಮಿಳುನಾಡು. ನವಮಂಗಳೂರು ಇಲ್ಲಿದೆ ನೋಡಿ. ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರ್ ಕಂಡುಬರುತ್ತೆ. ತಿರುವನಂತಪುರ ಕೇರಳದಲ್ಲಿ ಕಂಡುಬರುತ್ತೆ. ಇವಕ್ಕೆ ಮತ್ತೆ ಹೇಳ್ತಿದೀವಿ, ಇವಕ್ಕೆ ಪಿಟ್ ನೇಮ್ ಇಂದಲೂ ಸಹಿತ, ಅಂದ್ರೆ ಅವಕ್ಕೆ ಹೆಸರಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ದೆಹಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೋಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈ ರೀತಿ ಸಹಿತ ಹೆಸರು ಕೇಳ್ತಾರೆ. ಶಿವನು ಅವನು ಸಹಿತ ಬರೆದು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ ಪವರ್ಸ್, ಭಾರತದ ಖನಿಜ ಮತ್ತು ಸಂಪನ್ಮೂಲಗಳು ಯಾವ್ಯಾವೆಲ್ಲಿ ಕಂಡು ಬರ್ತವೆ ಜಾಸ್ತಿ ಅಂತ. ದಿಗ್ಬಾಯಿ ಇಲ್ಲಿದೆ ನೋಡ್ರಿ, ದಿಗ್ಬಾಯಿ. ಓಕೆ, ಬೊಕಾರೋ ಕಬ್ಬಿಣ ಸ್ಟೀಲ್ ಇಲ್ಲ ಆಗಿದ್ದು. ನೆಕ್ಸ್ಟ್ ಜೆಮ್ಸೆಟ್ 4. ನೆಕ್ಸ್ಟ್ ರೂರ್ಕೆಲಾ, ದುರ್ಗಾಪುರ್, ಬಿಲಾಯಿ, ಬಾಂಬೆ, ಹಟ್ಟಿ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಕೈಗಾ, ಭದ್ರಾವತಿ. ಬಹಳ ಈಸಿ ಆಗಿದ್ದು, ಅವರೇ ಮ್ಯಾಪ್ ಕೊಡ್ತಾರೆ, ನೀವು ಇಷ್ಟನ್ನ ಗುರುತು ಮಾಡಿದ್ರೆ 5 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆ, ಇಂಪಾರ್ಟೆಂಟ್ ಸಿಟೀಸ್: ಗಂಗಾನಗರ ರಾಜಸ್ಥಾನ್, ರೋಹಿಲಿ ರಾಜಸ್ಥಾನ್, ಸೂರತ್ ಮಹಾರಾಷ್ಟ್ರ, ಸೂರತ್ ಗುಜರಾತ್, ಲಾತೂರ್ ಪಕ್ಕ ಬರುವಂಥದ್ದು, ದಾವಣಗೆರೆ ನಮ್ಮಲ್ಲಿ ಬರುವಂಥದ್ದು, ಕೊಯನ್ನ ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಹಿಂದೆ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಹೇಳಿದಾರೆ ಇದನ್ನ, ಕೊಯನ್ನ. ಸೇಲಂ ತಮಿಳುನಾಡಲ್ಲಿ ಬರುವಂಥದ್ದು. ಮುನ್ನಾರ್ಕಾರಿ ಇಲ್ಲಿದೆ ನೋಡಿ. ನೆಕ್ಸ್ಟ್ ಕೊಯಮತ್ತೂರು ಇಲ್ಲಿದೆ ನೋಡಿ. ಪಾಕ್ ಜಲಸಂಧಿ ಅಂತ ಸಹಿತ ಕರೀತಾರೆ. ಓಕೆ, ಸೊ ಇಷ್ಟು ಈ ಒಂದು ಮ್ಯಾಪ್ ಅಲ್ಲಿ ಬರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲೊಕೇಶನ್ ಪ್ಲೇಸ್ಗಳಾಗಿರ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ.